ದಾವಣಗೆರೆ ಮಹಾಜನತೆಗೆ ಇವತ್ತು ನಾನು ಬೆಂಗಳೂರಿನಿಂದ ಸಂದೇಶ ಕೊಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಡು, ಕನ್ನಡ ನುಡಿ, ರೈತಾಪಿ ಜನ ಮತ್ತು ಬಸವ ಧರ್ಮದ ಅಂಬೇಡ್ಕರ್ ಅವರ ಏನು ಸಿದ್ಧಾಂತಗಳಿದಾವೋ ಅದು ಕರ್ನಾಟಕದಲ್ಲಿ ತರಬೇಕು ಅನ್ನಕ್ಕಂತ ಸದುದ್ದೇಶದಿಂದ. ನಿಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ಬಸವ ತತ್ವದ ಆಧಾರದಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ಕಳೆದ 50 ವರ್ಷದಿಂದ ಕೂಡ ನಾನು ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳನ್ನ ಕಟ್ಟಿ ಒಬ್ಬ ಕನ್ನಡಿಗರನ್ನ ಪ್ರಧಾನಮಂತ್ರಿ ಮಾಡಿದಂತ ಕೀರ್ತಿ ಕರ್ನಾಟಕ ಜನತೆ ಆಶೀರ್ವಾದದಿಂದ ನನಗೆ ಮಾಡೋದಕ್ಕೆ ಸಾಧ್ಯವಾಯಿತು. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡೋದ್ರಿಂದ ಹಿಡಿದು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡೋರು ರಾತ್ರಿ ಹಗಲು ನಾನು ದುಡಿದಿದ್ದೇನೆ. ಇವತ್ತು ಕರ್ನಾಟಕದಲ್ಲಿ ನಾವೆಲ್ಲ ಸಮಾನ ವಿಚಾರ ಇರ್ತಕ್ಕಂಥವ್ರು. ರೈತ ಸಂಘದ ಅಧ್ಯಕ್ಷ ಆದಂತ ಕೋಡಳ್ಳಿ ಚಂದ್ರಶೇಖರ್ ಅವರು ಮತ್ತು ದಲಿತ ನಾಯಕರಾಗಿರ್ತಕ್ಕಂಥ ಗೋಪಿನಾಥ್ ಅವರು, ಮಾರ್ಷಂದ್ರ ಮುನಿಯಪ್ಪನವರು ಮತ್ತು RP ಮೋಹನ್ ರವರು, ಮುನಿಯಪ್ಪನವರು, ಎನ್ ಮೂರ್ತಿ ಅವರು, ನಾವೆಲ್ಲರೂ ವಿಚಾರ ಮಾಡಿ ಕರ್ನಾಟಕದಲ್ಲಿ ಒಂದು 3ನೇ ಶಕ್ತಿ ನಾವು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡ್ವಿ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಮಧ್ಯದಲ್ಲಿರ್ತಕ್ಕಂಥ ದಾವಣಗೆರೆ ನಿಮಗೆ ಗೊತ್ತಿದೆ, ರಾಜನಹಳ್ಳಿ ಹನುಮಂತಪ್ಪನ ಕ್ಷೇತ್ರದಲ್ಲಿ ನಿಜಲಿಂಗಪ್ಪನವರು, ಮುಂಡ್ರಾಸ್ ವೀರಭದ್ರಪ್ಪನವರು, ಗಾಜಿ ವೀರಪ್ಪನವರು 67ರಿಂದ ಈ ಭಾಗದಲ್ಲಿ ಚಲನವಲನದಲ್ಲಿ ಇದ್ದಂಥವನ್ನ ಇವತ್ತು ಕರ್ನಾಟಕ ರಾಜ್ಯದ ಅದೃಷ್ಟಕ್ಕೆ ದಾವಣಗೆರೆ ಒಂದು ಏನು ಉಪಚುನಾವಣೆ ಬಂದಿದೆ, ಕಾಂಗ್ರೆಸ್ ಪಾರ್ಟಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ತಪ್ಪು ದೇವರು ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶ ನಮಗೆ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ, ಕರ್ನಾಟಕ ನವನಿರ್ಮಾಣ 3ನೇ ಶಕ್ತಿ ವತಿಯಿಂದ ಈ ಆದಿಲ್ ಅನ್ನ ಕ್ಯಾಂಡಿಡೇಟ್ ಮಾಡಿ ನಾವೆಲ್ಲರೂ ಇವರಿಗೆ ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನಿಮ್ಮ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ನಾವೆಲ್ಲರೂ ದಾವಣಗೆರೆಗೆ ಬರ್ತಾ ಇದ್ದೀವಿ. ಇವತ್ತು ದಾವಣಗೆರೆಗೆ ಬಂದಂತ ಸಂದರ್ಭದಲ್ಲಿ ನೀವು ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಚುನಾವಣೆ ಮುಗಿಯೋ ತನಕ ನಾವೆಲ್ಲರೂ ಅಲ್ಲೇ ಇರ್ತೀವಿ. ಮ್ಯಾಕ್ಸಿಮಮ್ ಮತದಾರರು ಕೇವಲ ಒಂದು ಜಾತಿ ಮತ ಅಲ್ಲ, ನನಗೆ ಗೊತ್ತಿದೆ 85,000 ಜನ ಮತದಾರರು ಮುಸ್ಲಿಂ ಸಮಾಜದವರು ಇದ್ದಾರೆ ಅಂತ. ಆದರೂ ಕೂಡ ಚನ್ನಬಸಪ್ಪನವ್ರ ಮಗನಿಗೆ ಕ್ಯಾಂಡಿಡೇಟ್ ಆಗು ಅಂತ ಹೇಳ್ದ, ನಿನಗೆ ಗೆಲ್ಲಿಸ್ತೀನಿ ನಾನು. ಅವನು ಹೇಳ್ದ, ನನ್ನ ಹತ್ರ ಸಮಯ ಇಲ್ಲ, ನಾನು ಸದ್ಯಕ್ಕೆ ಬರಲ್ಲ ಪೊಲಿಟಿಕ್ಸಿಗೆ, ನೀವು ನನಗೆ ಕರೆದು ಮಾತಾಡಿ ಗೌರವ ಕೊಟ್ಟಿದ್ದೀರಿ, ನಾನು ನಿಮಗೆ ಚುರುಣಿ ಆಗಿದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ನಿಜಲಿಂಗಪ್ಪನವ್ರು ಕೊಟ್ಟಂತ ಕಾಲೇಜ್ ಅದು. ಆ ಕಾಲದಿಂದಲೂ ಏನ್ ಇತಿಹಾಸ ಕರ್ನಾಟಕದಿದೆ ನಾನು ಖುದ್ದು ದಾವಣಗೆರೆಗೆ ಬಂದು ನಿಮ್ಗೆ ಹೇಳ್ತೇನೆ. ಆದ್ರಿಂದ ಈ ಹುಡುಗನಿಗೆ ನಾನು ಇವತ್ತು ಆಶೀರ್ವಾದ ಮಾಡಿದ್ದೇವೆ. ಚಂದ್ರಶೇಖರ್ ಅವರು, ಗೋಪಿನಾಥರು, ನಾವೆಲ್ಲರೂ ಇಲ್ಲಿ ಸೇರಿ ಆಶೀರ್ವಾದ ಮಾಡಿ ನಾವೇ ಅಲ್ಲಿಗೆ ಬರ್ತಾ ಇದ್ದೀವಿ. ತಮ್ಮ ಆಶೀರ್ವಾದ ಇವನಿಗೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಕಿ ಸರ್.
ನೀವು ಹಾಕಿ. ಸೊ ನಿಮ್ಮ ದಾವಣಗೆರೆ ಮತದಾರರ ಪಾದಕ್ಕೆ ಇದನ್ನು ಸಮರ್ಪಣೆ ಮಾಡಿದ್ದೇನೆ. ಈತನಿಗೆ ಮಡಲಲ್ಲಿ ಹಾಕೊಂಡು ಆಶೀರ್ವಾದ ಮಾಡತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.